ಎಲ್ಲರಿಗೂ ನಮಸ್ಕಾರ. ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ಗೆ ನಿಮಗೆ ಸ್ವಾಗತ. ಮಕ್ಕಳೇ, ಇಂದಿನ ಪಾಠದ ಹೆಸರು ಜನಪದ ಗೀತೆ. ಮೊದಲಿಗೆ ಈ ಜನಪದ ಸಾಹಿತ್ಯ ಅಂದರೆ ಏನು, ಅದ್ರ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಮಕ್ಕಳೇ, ಈ ಜನಪದ ಸಾಹಿತ್ಯ ಅಂದರೆ ಕನ್ನಡ ನಾಡಿನ ಅಜ್ಞಾತ ಕವಿಗಳು ರಚಿಸಿದ ಪದ್ಯಗಳೇ ಜನಪದ ಗೀತೆಗಳು. ಈ ಸಾಹಿತ್ಯ ಒಬ್ಬರು ಇಬ್ಬರು ರಚಿಸಿದ ಕೃತಿ ಏನಲ್ಲ, ಇಡೀ ಸಮಾಜದ ಸಮ್ಮಿಷ್ಟಿ ಮನಸ್ಸಿನ ಒಂದು ಪ್ರತಿಬಿಂಬ. ಜನಪದ ಗೀತೆಗಳು ಅನೇಕ ಪ್ರಕಾರಗಳಲ್ಲಿ ಬಿತ್ತರಗೊಂಡಿವೆ. ಇವು ಎಂಥವರ ಮನಸ್ಸನ್ನು ಸೂರೆಗೊಳ್ಳುವಂಥದ್ದಾಗಿದೆ. ಜನಪದ ಗೀತೆಗಳನ್ನು ಉಳಿಸಿ ಬೆಳೆಸುವ ಹಾಗೆಯೇ ಮುಂದಿನ ಪೀಳಿಗೆಗೆ ವರ್ಗಾಯಿಸುವ ಕಾರ್ಯವನ್ನು ನಿರಂತರವಾಗಿ ಆಗಬೇಕಾಗಿದೆ. ಈ ದಿಕ್ಕಿನಲ್ಲಿ ಅನೇಕರು ಸಂಗ್ರಹಿಸಿ ಪ್ರಚಾರಗೊಳಿಸುವ ಕೈಂಕರ್ಯದಲ್ಲಿ ಅಂದರೆ ಕಾರ್ಯದಲ್ಲಿ ಸದಾ ನಿರತರಾಗಿದ್ದಾರೆ. ಸಮೃದ್ಧವಾಗಿ ಮಳೆ ಬೆಳೆಯಾಗಿ ಎಲ್ಲರೂ ಸುಖವಾಗಿರಲಿ, ಲೋಕ ಸಮಸ್ತ ಸುಖಿನೋ ಭವಂತು ಎಂಬ ಸದಾಶಯವನ್ನು ಈ ಜನಪದ ನೀತಿಯಲ್ಲಿ ಪ್ರಕಟವಾಗಿದೆ. ಮಕ್ಕಳೇ, ಈ ಜನಪದ ಗೀತೆಯ ಆಶಯವನ್ನು ತಿಳ್ಕೊಳ್ಳೋಣ. ರೈತರಿಗೆ ಬೇಸಾಯವು ಪ್ರಧಾನ ವೃತ್ತಿಯಾಗಿರುತ್ತೆ. ಮಳೆ ಬಂದು ಕೆರೆ ಕಟ್ಟೆಗಳೆಲ್ಲ ತುಂಬಿ ಹೊಲದಲ್ಲಿ ಬೆಳೆದ ಬೆಳೆ, ಗದ್ದೆಗಳಲ್ಲಿ ಬೆಳೆದು ನಿಂತ ಭತ್ತ ಇವುಗಳನ್ನು ನೋಡಿದರೆ ಅವರಿಗೆ ಎಲ್ಲಿಲ್ಲದ ಸಂತೋಷ ಮತ್ತು ಸಂಭ್ರಮವಾಗುತ್ತೆ. ಒಂದು ವೇಳೆ ಮಳೆ ಬರದೇ ಇದ್ದರೆ ಅವರು ದೇವರಲ್ಲಿ ಮೊರೆ ಇಡುವಂತಹ ರೀತಿ ಅಂದರೆ ಬೇಡಿಕೊಳ್ಳುವಂತಹ ರೀತಿ ಎಂಥವರ ಮನವನ್ನು ಸಹ ಕಲಕುವಂತೆ ಮಾಡುತ್ತೆ. ಮಳೆ ಭೂಮಿಗೆ ಬೀಳದಿದ್ದರೆ ಅವರ ಬದುಕೇ ಶೂನ್ಯ. ಅಂಥ ಸನ್ನಿವೇಶದಲ್ಲಿ ಅವರು ಮಳೆರಾಯನನ್ನು ಕರೆಯುವ ರೀತಿ ಹೇಳತೀರದು. ಇಂತಹ ಸನ್ನಿವೇಶಗಳು ಜನಪದ ಗೀತೆಗಳಲ್ಲಿ ಕಂಡುಬರುತ್ತವೆ. ಮಳೆ ದೇವರನ್ನು ಕರೆಯುತ್ತಿರುವ ಒಂದು ಸನ್ನಿವೇಶವನ್ನು ಈ ಪದ್ಯದಲ್ಲಿ ನಾವು ಕಾಣಬಹುದು. ಈಗ ಈ ಜನಪದ ಗೀತೆ ಮತ್ತು ಇದರ ಅರ್ಥವನ್ನು ತಿಳ್ಕೊಳ್ಳೋಣ. ಅಪ್ಪರಿಲ್ಲದೆ ಸೊಪ್ಪಾದೋ ಈ ಭೂಮಿ, ಸಪ್ಪೆದಂಟಾದೋ ದನಕಾರ, ಸಪ್ಪೆದಂಟಾದೋ ದನಕಾರ ಮಳೆರಾಯ, ಅಪ್ಪ ನೀ ಬಂದು ಕರುಣೀಸೋ. ಮಕ್ಕಳೇ, ಈ ಪ್ರಸ್ತುತ ಸಾಲಿನಲ್ಲಿ ರೈತರು ಯಾವ ರೀತಿಯಾದಂತಹ ಬೇಡಿಕೆಯನ್ನು ಮಳೆರಾಯನಲ್ಲಿ ಕೇಳ್ಕೊತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಳೆ ಇಲ್ಲದ ಪರಿಸ್ಥಿತಿಯ ಚಿತ್ರಣ ಈ ತ್ರಿಪದಿಯಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ರಕ್ಷಿಸುವವರಿಲ್ಲದೆ ಬಾಡಿ ಬಸವಳಿದೆ ಅಂದರೆ ರಕ್ಷಿಸುವವರಿಲ್ಲದೆ ಈ ಭೂಮಿ ಬಾಯಿ ಅಂದರೆ ಈ ಮಳೆ ಇಲ್ಲದೆ ಭೂಮಿಯೆಲ್ಲ ಬಾಯಿ ಬಿಟ್ಕೊಂಡಿದೆ, ಮಳೆ ಬಾರದೆ ಭೂಮಿಯೆಲ್ಲವೂ ಬರಡಾಗಿದೆ ಅಂತ ರೈತ ಹೇಳ್ತಾ ಇದ್ದಾನೆ. ದನ ಕರುಗಳು ಪ್ರಾಣಿ ಇವೆಲ್ಲವೂ ಸಹ ಸೊರಗಿ ಹೋಗಿವೆ. ನೀರಿಲ್ಲ ಅಂದರೆ ಯಾವ ಜೀವಿನೂ ಸಹ ಬದುಕೋದಿಲ್ಲ ಅಲ್ವಾ. ಹಾಗಾಗಿ ಈ ನಮ್ಮ ಜಾನುವಾರುಗಳೆಲ್ಲ ಪಕ್ಷಿಗಳೆಲ್ಲ ನೀರಿಲ್ಲದೆ ಸೊರಗಿ ಹೋಗಿವೆ. ಹುಲ್ಲು ಮೇವು ನೀರುಗಳಿಲ್ಲದೆ ಈ ನಮ್ಮ ಜಾನುವಾರುಗಳು ಕಷ್ಟದಿಂದ ತಮ್ಮ ಜೀವನವನ್ನು ಸಾಗಿಸ್ತಾ ಇದೆ. ಆದ್ದರಿಂದ ಮಳೆರಾಯನೇ, ನೀನೇ ಬಂದು ನಮ್ಮ ಕಷ್ಟವನ್ನೆಲ್ಲ ಸಲಹು, ನಮ್ಮ ಮೇಲೆ ಕರುಣೆಯನ್ನು ತೋರು ಎಂದು ಈ ನಮ್ಮ ರೈತ ಮಳೆಯನ್ನು ಬೇಡ್ಕೊಳ್ತಾ ಇದ್ದಾನೆ. ಮಕ್ಕಳೇ, ಈ ಮೊದಲಿನ ಸಾಲಿನ ಅರ್ಥವನ್ನು ತಿಳ್ಕೊಂಡ್ರಿ ಅಲ್ವಾ. ಈಗ ಎರಡನೇ ಸಾಲಿನ ತ್ರಿಪದಿಗೆ ಹೋಗೋಣ. ಮೂಡ ಮೋಡ ನೋಡೋ ಮೋಡಾದ ಚಂದ ನೋಡೋ, ಗೋಡೆಗೆ ಕಪ್ಪ ಬಳಿದಂಗೆ, ಗೋಡೆಗೆ ಕಪ್ಪ ಬಳಿದಂಗೆ ಮಳೆರಾಯ, ಬೋರಾಡುತ್ತಾವೆ ಮುಗಿಲಲ್ಲಿ. ಮಕ್ಕಳೇ, ಈ ಎರಡನೇ ಸಾಲಿನಲ್ಲಿ ರೈತನ ಮೊರೆಗೆ ಮಳೆರಾಯ ಸುಪ್ರೀತನಾದಂತೆ ಆಕಾಶದಲ್ಲಿ ಮೋಡಗಳು ತುಂಬಿಕೊಂಡಾಗ ಅದನ್ನು ಕಂಡ ರೈತ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾನೆ ಅಂತ ಈ ತ್ರಿಪದಿಯಲ್ಲಿ ಅಂದರೆ ಎರಡನೇ ಸಾಲಿನ ತ್ರಿಪದಿಯಲ್ಲಿ ಕಾಣಬಹುದು. ಪೂರ್ವ ದಿಕ್ಕಿನ ಮೋಡವನ್ನು ನೋಡಿ, ಆ ಮೋಡದ ಸೊಬಗನ್ನು ನೋಡಿ, ಆ ಗೋಡೆಯ ಕಪ್ಪು ಬಣ್ಣ ಬಳಿದಂತೆ ಇಡೀ ಆಕಾಶ ತುಂಬ ಕರಿಮೋಡಗಳಿಂದ ಆವೃತವಾಗಿದೆ. ಎಲ್ಲೆಲ್ಲೂ ಮಳೆ ಬರುವಂತಹ ರೀತಿ ಕಾಣಿಸ್ತಾ ಇದೆ. ಮಳೆರಾಯನು ಮಳೆ ಹುಯ್ಯುವ ಮೊದಲು ಆರ್ಭಟಿಸುತ್ತಿದ್ದಾನೆ. ಅದು ಹೇಗೆ ಅಂದರೆ ಈ ಗುಡುಗು ಮಿಂಚುಗಳಿಂದ ಕೂಡಿ ಮಳೆ ಸುರಿಯುವಗಳಿಗೆ ಇನ್ನೇನು ಸಮೀಪವಾಗ್ತಿದೆ ಅನ್ನೋದನ್ನು ಈ ಎರಡನೇ ಸಾಲಿನ ತ್ರಿಪದಿಯಲ್ಲಿ ನಾವು ನೋಡಬಹುದು. ಈಗ ಪದ್ಯದ ಮೂರನೇ ಸಾಲಿನ ಬಗ್ಗೆ ತಿಳ್ಕೊಳ್ಳೋಣ.
ಮೂಡಲಾಗಿ ಹುಯ್ಯೋ ಮುತ್ತಿನ ಸೋನೆ ಮಳೆಯೇ, ಎದ್ದು ಮೇಲವನೇ ಭೈರವ, ಎದ್ದು ಮೇಲವನೇ ಭೈರವ ಬೆಟ್ಟದ ಮೇಲೆ, ಜಗ್ಗಿಸಿ ಹುಯ್ಯೋ ಮಳೆರಾಯ. ಮಕ್ಕಳೇ, ಈ 3ನೇ ಸಾಲಿನಲ್ಲಿ ನಮ್ಮ ರೈತರು ಹೇಳ್ತಾ ಇದ್ದಾರೆ, ಪೂರ್ವ ದಿಕ್ಕಿನಲ್ಲಿ ಸೋನೆ ಮಳೆಯನ್ನು ಸುರಿಸೆಂದು ಮಳೆರಾಯನಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಮುತ್ತಿನಂಥ ಸೋಗೆ ಮಳೆಯನ್ನು ತುಂತುರಾಗಿ ಜಿನಗಲೆಂದು ಆಶಿಸ್ತಾ ಇದ್ದಾರೆ. ಭೈರವನೇ ಎದ್ದು ನಿಂತಂತೆ ಬೆಟ್ಟವು ಕಾಣಿಸ್ತಾ ಇದೆ. ಆ ಬೆಟ್ಟದ ಮೇಲೆ ತುಂಬ ಮಳೆಯನ್ನು ಸುರಿಸೆಂದು ಕೇಳ್ತಾ ಇದ್ದಾರೆ. ಏಕೆಂದರೆ ಬೆಟ್ಟದ ಕಾಡು ಕಣಿವೆಗಳಲ್ಲಿ ಮಳೆ ಸುರಿದರೆ ಹಳ್ಳ ಕೊಳ್ಳ ನದಿಗಳು ತುಂಬುತ್ತವೆ. ಈಗ ಪದ್ಯದ ಕೊನೆಯ ಸಾಲುಗಳ ಬಗ್ಗೆ ನೋಡೋಣ. ಸಾತೆಯ ಮಳೆ ಹುಯ್ದು ಸಾವಿರಾರು ಕೆರೆ ತುಂಬಿ, ಜೋತಾಡುತ್ತಾವೆ ಕುಣಿಗಲು, ಜೋತಾಡುತ್ತಾವೆ ಕುಣಿಗಲು ಕುಚ್ಚಲ್ ಮೀನು, ಮುಂಗಯ್ಯ ಕಂಡು ನಗುತ್ತಾವೆ. ಅಂದರೆ ಮಕ್ಕಳೇ, ರೈತರು ಮಳೆಯನ್ನು ಬೇರೆ ಬೇರೆ ಹಿಂದೂ ಪಂಚಾಂಗದ ಪ್ರಕಾರ ಮತ್ತು ನಕ್ಷತ್ರಗಳಿಂದ ಗುರುತಿಸುತ್ತಾರೆ. ಬೇರೆ ಬೇರೆ ನಕ್ಷತ್ರಗಳ ಮಳೆಯ ಫಲವನ್ನು ಅವರು ತಿಳ್ಕೊಂಡಿರ್ತಾರೆ. 27 ನಕ್ಷತ್ರಗಳಲ್ಲಿ ಮಳೆಯ ನಕ್ಷತ್ರಗಳೆಂದು ಕೆಲವನ್ನು ಮಾತ್ರ ಗುರುತಿಸಿರ್ತಾರೆ. ಸ್ವಾತಿಯ ಮಳೆ ಸುರಿದು ಸಾವಿರಾರು ಕೆರೆಗಳನ್ನು, ಅಂದರೆ ಈ ಸ್ವಾತಿಯ ಮಳೆ ಹುಯ್ದರಿಂದ ಸಾವಿರಾರು ಕೆರೆಗಳು ತುಂಬಲಿ, ಸ್ವಾತಿಯ ಮಳೆಯಿಂದ ಸಮುದ್ರದ ಚಿಪ್ಪನ್ನು ಅಂದರೆ ಸಮುದ್ರವನ್ನು ನಾವು ಕಟ್ಟುತ್ತೇವೆ ಎಂಬ ನಂಬಿಕೆ ರೈತರ ಬೆಳೆ ಇಡುವುದಕ್ಕೂ ಅನುಕೂಲವಾಗಿದೆ. ಸ್ವಾತಿಯ ಮಳೆಯಿಂದ ಕೆರೆಗಳು ತುಂಬಿದಾಗ ಮೀನಿನ ಸಂತತಿಯು ಸಹ ಹೆಚ್ಚುತ್ತವೆ. ಕುಣಿಗಲು ಕೆರೆಯ ಕುಚ್ಚಲ ಮೀನುಗಳು, ಅಂದರೆ ಅವುಗಳನ್ನು ಹಿಡಿಯಲು ಬಂದ ಮನುಷ್ಯನ ಮುಂಗೈ ಕಂಡು ಈ ಮೀನುಗಳು ನಗುತ್ತಾವೆ ಎಂದು ಜನಪದರು ಈ 4ನೆಯ ಸಾಲಿನಲ್ಲಿ ವಿವರಿಸ್ತಾ ಇದ್ದಾರೆ. ನೋಡುದಲ್ವ ಮಕ್ಕಳೇ, ಯಾವ ರೀತಿಯಾಗಿ ನಮ್ಮ ರೈತರು ಮಳೆರಾಯನಿಗೆ ಬೇಡ್ಕೊಳ್ತಾ ಇದ್ದಾರೆ ಅಂತ. ಈ ಮಳೆರಾಯ ಸುರಿದಾಗ ಆಗುವಂತಹ ಉಪಯೋಗಗಳನ್ನು, ಅನುಭವಗಳನ್ನು ಈ ರೀತಿಯಾಗಿ ಜಾನಪದದ ಗೀತೆಯ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ. ಈ ಪದ್ಯ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.